ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡತ್ತೀನಿ ಶೇಂಗಾ ಹೋಳಿಗೆ. ಯಾವ ಥರ ಮಾಡೋದಂತ ನೋಡ್ಕೊಂಬರೋನು ಬರ್ರಿ. ನಾನು ಫಸ್ಟ್ಗೆ ಸ್ಟವ್ ಹಚ್ಕೊಂಡು ಒಂದು ಹಂಚಿಟ್ಕೋತೀನಿ. ಹಂಚು ಸ್ವಲ್ಪ ಬಿಸಿಯಾಗಿಂದ ಶೇಂಗಾ ಹಾಕ್ಕೋತೀನಿ. ಒಂದು ಸ್ವಲ್ಪ ಶೇಂಗಾ ಬಿಸಿ ಆಗಲಿ, ಅಲ್ಲ ಮತ್ತೆ ತಿರ್ಗಿಸ್ಕೊಳ್ಳೋಣಂತ. ಶೇಂಗಾ ಚಲೋತ್ನಾಗಿ ಹುರ್ಕೋಬೇಕು. ಇದಕ್ಕೆ ಶೇಂಗಾ ಹಸಿ ವಾಸನೆ ಬಂತಂದ್ರೆ ಹೋಳಿಗೆ ಜಲ್ದಿ ಹಾಳಾಗ್ತವೆ. ನಾವು ಅದನ್ನ ಒಂದು ಸ್ವಲ್ಪ ಚಲೋತ್ನಾಗಿ ಹುರ್ಕೊಂಡಿವಿ ಅಂದ್ರೆ, ಹಸಿ ವಾಸನೆ ಇರ್ಲಾರ್ದಂಗೆ ಹುರ್ಕೊಂಡಿವಿ ಅಂದ್ರೆ ಎಷ್ಟು ದಿನ ಆಯಿತು ಏನಾಗೋದಿಲ್ಲ. ಈಗ ಶೇಂಗಾ ಬಿಸಿ ಆಗ್ಯಾವು, ನಾವು ತಿರ್ಗಿಸ್ಕೊಳ್ಳೋಣ. ಶೇಂಗಾ ಮೇಲೆ ಸ್ವಲ್ಪ ಶೇಂಗಾ ಬಿಸಿ ಆಗ್ಯಾವ ನೋಡ್ರಿ. ಈಗ ನಾನು ತಿರ್ಗಿಸ್ಕೊಂಡು ಮೇಲೇನು ಕೆಳಗೆ ಮ್ಯಾಗ್ ಮಾಡತ್ತೀನಿ ನೋಡ್ರಿ. ಇದೇ ರೀತಿ ನೀವು ಚಲೋತ್ನಾಗಿ ಹುರ್ಕೋಬೇಕ್ರಿ. ಶೇಂಗಾ ಎಷ್ಟು ಚಲೋ ನಾವು ಹುರ್ಕೋತೀವಲ್ಲ ಅಷ್ಟು ಚಲೋ ಹೂರ್ಣ ಬರ್ತೈತ್ರಿ. ಅದಕ್ಕೆ ನಾವು ಶೇಂಗಾ ಹುರಿ ಹೊತ್ತೀವಿ. ಒಂದು ಸ್ವಲ್ಪ ಅಲ್ಲೇ ನಿಂತು ಚಲೋತ್ನಾಗಿ ಹುರ್ಕೋಬೇಕು. ಆಮೇಲೆ ಶೇಂಗಾ ಹುರಿದಿಂದ ನಾನು ಒಂದು ಕಡೆ ತಕ್ಕೋತೀನಿ. ನಾನು ಶೇಂಗಾ ಹುರಿದು ಈಗ ಸಣ್ಣಗಾಗ್ಯಾವ ನೋಡ್ರಿ. ಸಣ್ಣಗಾಗಿಂದ ನಾವು ಮಿಕ್ಸರ್ನೊಳಗೆ ಹಾಕಬೇಕು. ಬಿಸಿ ಹಾಕಿದ್ರಿಂದ ಅಷ್ಟೊಂದು ಚಲೋತ್ನಾಗಿ ಹುರಿಯೋಣಂಗೆ ಶೇಂಗಾ. ಆಮೇಲೆ ಹೂರ್ಣನೂ ಹಸಿ ವಾಸನೆ ಬರ್ತೈತಿ. ಆವಾಗ ನಾವು ಹುರ್ಕೊಳ್ಳುವಾಗ ಒಂದು ಸ್ವಲ್ಪ ಟೈಮ್ ಮಾಡಿ ಚಲೋತ್ನಾಗಿ ಹುರ್ಕೊಂಡು ರುಬ್ಬಬೇಕ್ರಿ ಅದನ್ನು. ಅದು ಶೇಂಗಾ ನಾವು ಬಿಸಿ ಹುರಿದೀವಿ ಅಂದ್ರೆ ಅದು ಒಂದು ಕಾಳು ಉಳ್ಕೊಂಡ್ಬಿಡ್ತಾವೆ. ಅದೇ ಶೇಂಗಾ ನಾವು ತಣ್ಣಗಾಗಿಂದ ಹುರಿದೀವಿ ಅಂದ್ರೆ ಚಲೋತ್ನಾಗಿ ಕುಡಿಯೋಕ್ಕವು. ಈಗ ನಾನು ಮಾಡಿ ನೋಡ್ರಿ ಯಾವ ಥರ ರುಬ್ಬಿನಂತ ನಿಮ್ಗೆ ತೋರ್ಸಾಕತ್ತೀನಿ. ಈ ರೀತಿ ರುಬ್ಬಿ ಒಂದು ಕಡೆ ಇಟ್ಕೊಳ್ಳೋನು. ಆಮೇಲೆ ಮತ್ತು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಡೋನು. ಕಡಾಯಿ ಒಳಗೆ ನಾವು ತೋರಿಸಿದ್ನೆಲ್ಲ ಬೆಲ್ಲ, ಆ ಬೆಲ್ಲ ಹಾಕ್ಕೊಳ್ಳೋನು. ಬೆಲ್ಲ ಏನು ಪಾಕ ತರಿಸ್ಬೇಡ್ರಿ, ಹಂಗೆ ಕರಗಿ ತಂದ ಸಾಕು. ಈಗ ಕರಗಿ ನೀರು ಬಿಡಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಅದು ಜಸ್ಟ್ ಕರಗಿದ್ರೆ ಸಾಕು. ಅದನ್ನು ಪಾಕ ಬಂತಂದ್ರೆ ಮತ್ತು ಹೂರ್ಣ ಗಟ್ಟಾಕೈತಿ, ಪಾಕ ಬರಬಾರ್ದು. ನಾನು ತೋರಿಸ್ತೀನಿ ನೋಡ್ರಿ ನಿಮ್ಗೆ ಯಾವ ರೀತಿ ಕರಗಬೇಕು ಅನ್ನೋದು. ಅದನ್ನು ಕೈ ಆಡಿಸ್ಕೊತ ಇರ್ಬೇಕು ನಾವು, ಯಾಕಂದ್ರೆ ತಳ ಹಿಡ್ಕೊತಿತ್ತದ. ಆಗ ಪಾಕ ನೀರು ಹಾಕತ್ತೆ ನೋಡ್ರಿ. ಇದು ಪಾಕ ಬಂದಿಂದ ಅಷ್ಟೊಂದೇನು ಪಾಕ ಬರಬಾರ್ದು. ಬರೀ ಬೆಲ್ಲ ಕರಗಿಂದ ನಾವು ಹೂರ್ಣ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಶೇಂಗಾಗ, ಅದನ್ನು ಸೋಸ್ಕೊಂಡ್ರಿ. ಯಾಕಂದ್ರೆ ಬೆಲ್ಲದಾಗ ಕಸ ಕಡ್ಡಿ ಆಮೇಲೆ ಹಳ್ಳು ಎಲ್ಲ ಇರ್ತಾವೆ. ಹಾಗಾಗಿ ಸೋಸ್ಕೋಬೇಕ್ರಿ ನಾವು. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಪಾಕ ಹಾಕಬೇಕು. ಕಲಿಸ್ಬೇಕು ಅದನ್ನು ಫಸ್ಟ್. ಬಿಸಿ ಇರ್ತೈತಿ, ಕೈಲೇ ಕಲ್ಸಕ್ಕೆ ಹೋಗ್ಬೇಡ್ರಿ. ಒಂದು ಚಮಚ ತೊಗೊಂಡು ಚಮಚಲ್ಲೇ ಕಲಿಸ್ಕೊರಿ. ಒಂದು ಸ್ವಲ್ಪ ತಣ್ಣಗಾಗಲಿ, ಚಮಚಲ್ಲೇ ಕಲಿಸ್ಕೊರಿ. ಚಮಚಲ್ಲೇನೆ ಕಲಿಸ್ಬೇಕು. ಯಾಕಂದ್ರೆ ಪಾಕ ಬಿಸಿ ಇರ್ತೈತಲ್ಲ, ಕೈ ಸುಡು ಇರ್ತೈತಿ. ಹಾಗಾಗಿ ನಾವು ಚಮಚ ತೊಗೊಂಡು ತಿರ್ಸ್ಕೊಂಡ್ವಿ ಅಂದ್ರೆ ಏನೂ ಆಗೋದಿಲ್ಲ. ಆಮೇಲೆ ಕೈಲೇ ಹೆಂಗೆ ನಾನು ಎಲ್ಲ ಹೊಂದಾಣಿಕೆ ಮಾಡ್ಕೋಬೇಕಂತ ತೋರಿಸ್ತೀನಿ. ಈಗ ಎಷ್ಟು ಚಲೋ ಪಾಕ ಇದಾಗೈತಿ ನೋಡ್ರಿ. ಒಂದು ಕಡೆಯಿಂದ ಕಲಿಸ್ಕೊಂಡು ಹೋಗ್ಬೇಕು. ಒಮ್ಮೆನೇ ಕಲಿಸಿದ್ವಿ ಅಂದ್ರೆ ಗಂಟು ಆಕೈತೆ. ಹಾಗಾಗಿ ಎಷ್ಟು ಪಾಕ ಬೇಕು ಅಷ್ಟು ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು. ಬಿಸಿ ಇರ್ತೈತಿ, ಇನ್ನೊಮ್ಮೆ ಹೇಳಾಕತ್ತೀನಿ, ಕೈ ಸುಡ್ತೈತಿ. ಚಮಚಲ್ಲೇನ ಕಲಿಸ್ಕೋಬೇಕು. ಮತ್ತು ನಾನು ಕಲ್ಸಾಕತ್ತೀನಿ ನೋಡ್ರಿ ಯಾವ ರೀತಿ ಕಲ್ಸಾಕತ್ತೀನಿ ಅಂತ. ಇಷ್ಟು ಕಲ್ಸಿದ್ರಾಗ ಅದು ತಣ್ಣಗಾಗಿರ್ತೈತಿ. ಆಮೇಲೆ ಕೈಲೇ ಕಲಿಸ್ಕೋಬೇಕ್ರಿ. ಅಷ್ಟು ಕಲಿಸಿದ್ದೀವಿ ಅಂದ್ರೆ ಸಾಕು. ಈಗ ನಾನು ಕಲಿಸಿಟ್ಟಿದ್ನೆಲ್ಲ ಈಗ ಚೆನ್ನಾಗಾಗೈತಿ. ಕೈಲೇ ಹೆಂಗೆ ಕಲಿಸ್ಕೋಬೇಕಂತ ತೋರಿಸ್ತೀನಿ ನೋಡ್ರಿ. ಕೈಲೇ ಒಂದು ಸ್ವಲ್ಪ ಬಿಸಿಯಾಡಿ ಕಲಿಸಿದ್ವಿ ಅಂದ್ರೆ ಶೇಂಗಾ ಒಳಗೆ ಎಣ್ಣೆ ಇರ್ತೈತಲ್ಲ, ಎಣ್ಣೆ ಬಿಡ್ತೈತ್ರಿ. ಎಣ್ಣೆ ಬಿಡುವಂಗೆ ಕಲಿಸ್ಬೇಕು. ಅಂದ್ರೆ ನಾವು ಹೋಳಿಗೆ ಚಲೋತ್ನಾಗಿ ಬರ್ತೈತಿ. ನಾನು ಬೆಲ್ಲ ಬರೀ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಅಷ್ಟೇ ಹಾಕ್ಕೊಂಡೀನಿ. ಯಾಕಂದ್ರೆ ಶೇಂಗಾ ಅರ್ಧ ಕೆ ಜಿ ತೊಗೊಂಡೀನಿ, ಅದಕ್ಕೆ ಬೆಲ್ಲನೂ ಅರ್ಧ ಕೆ ಜಿನ ತೊಗೊಂಡೀನಿ. ನೀವು ಬೆಲ್ಲ ಮತ್ತು ಹೆಚ್ಚಿಗೂ ತೊಗೋಬೋದು. ಅರ್ಧ ಕೆ ಜಿಗೆ
ಹೆಚ್ಚಿಗೆ ತೊಗೋಬೋದು ಶೇಂಗಾ ನೀವು. ಮೈದಾ ಹಿಟ್ಟು ನೋಡ್ರಿ ಹಾಕ್ಕೊಳಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ, ಯಾಕಂದ್ರೆ ಭಾಳ ಸಿಹಿ ಅನ್ಸಾಕತ್ತೆ ಅಂದ್ರೆ ಸ್ವಲ್ಪ ಉಪ್ಪು ಇರ್ಬೇಕ್ರಿ, ರುಚಿ ಅನಿಸ್ತೈತಿ. ಮೈದಾ ಹಿಟ್ಟು ಕಲ್ಸ್ಕೊಳ್ತೇವೆ ನೋಡ್ರಿ. ಅಷ್ಟು ಮೆತ್ತಗೆ ನಾವು ಕಲಿಸ್ಕೋಬೇಕು. ಹೂರ್ಣ ಮತ್ತು ಮೈದಾ ಹಿಟ್ಟು ಒಂದೇ ಲೆವೆಲ್ ಕಲ್ಸ್ಕೊಂಡಿವಂದ್ರೆ ಚಂದಂಗೆ ಬರ್ತಾವ್ರಿ ಹೋಳ್ಗೆ. ಹೂರ್ಣಾರ ಘಟ್ಟ ಆಗಲಿ ಆಮೇಲೆ ಮೈದಾ ಹಿಟ್ಟಾರ ಘಟ್ಟ ಆಗಲಿ ಅಂದ್ರೆ ಚಲೋ ಬರೋಂಗಿಲ್ಲ. ಎರಡು ತೋರ್ಸಾತಿ ನೋಡ್ರಿ, ಕಲಸಿಟ್ಟಿನಿ. ಅದಕ್ಕೆ ಮೈದಾ ಹಿಟ್ಟೇ ನೆನ್ಸೋದು ಬ್ಯಾಡ್ರಿ, ಅದನ್ನು ಕಲ್ಸಿದ್ಗಳನ್ನ ಮಾಡಿದ್ರು ನಡಿತೈತಿ. ನಾನು ಒಂದು ಸ್ವಲ್ಪ ಒಣ ಹಿಟ್ಟು ತೊಗೊಂಡಿನಿ ರೀ, ಯಾಕಂದ್ರೆ ಕೈಗೆ ಅಂಟಬಾರ್ದು ಅಂತ ಕೇಶಿ. ಶೇಂಗಾ ಒಳಗೆ ಎಣ್ಣೆ ಇರ್ತೈತಲ್ಲ, ಹಾಗಾಗಿ ನಾವು ಎಣ್ಣೆ ಹಾಕಂಗಿಲ್ಲ ರೀ. ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡನ ಮಾಡ್ತೀವಿ. ಒಣ ಹಿಟ್ಟು ಸ್ವಲ್ಪ ಉದುರ್ಸಾಕತ್ತೀನಿ ರೀ, ಅದೇನು ಭಾಳ ಹಾಕಬಾರ್ದು, ಸ್ವಲ್ಪ ಹಾಕಿ ಒರ್ಸ್ಕೊಂಡ್ಬಿಡ್ಬೇಕು ರೀ. ಹೂರ್ಣ ಹಿಂಗೆ ಮೆತ್ತಂಗೆ ಇರ್ಬೇಕು ನೋಡ್ರಿ. ಕೈಲೇ ನಾವು ಕರೆಕ್ಟಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು, ಹಂಗೆ ನಾವು ಅಷ್ಟು ಇದ್ರಾಗ ಹೂರ್ಣ ಹೆಂಗೆ ತುಂಬ್ಕೊಳಕತ್ತೀನಿ ನೋಡ್ರಿ. ಹೂರ್ಣ ತುಂಬಿಂದ ಒಂದು ಸ್ವಲ್ಪ ಹಸಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕ್ರಿ ನಾವು. ಇಷ್ಟು ಇದು ದೊಡ್ಡದು ಮಾಡಿದ್ರೆ ಹರಿಯಂಗಿಲ್ಲ ಶೇಂಗಾ. ನಾ ಹೆಂಗೆ ಹೇಳಿನಲ್ಲ ಹಂಗೆ ಮಾಡಿದ್ರೆ ಹೋಳಿಗೆ ಎಲ್ಲಿನೂ ಬಿರುಕು ಬಿಡಂಗಿಲ್ಲ ನೋಡ್ರಿ, ಎಲ್ಲರೂ ಬಿರುಕು ಬಿದ್ದೈತೇನ. ಈಗ ನಾನು ಮಾಡತ್ತೀನಿ ನೋಡ್ರಿ. ಇಷ್ಟು ದಪ್ಪ ಮಾಡೀನಿ ನಾನು. ಈಗ ಹಂಚು ಬಿಸಿ ಆಗೈತಲ್ಲ, ಹಂಚು ಮೇಲೆ ಹಾಕ್ಕೊಂಡು ಹೋಳಿಗೆ ಹಾಕ್ತೀರಿ. ಹಂಚು ಮೇಲೆ ಹಾಕಿಂದ ಒಂದು ಸ್ವಲ್ಪ ಜಲ್ದಿನ ಎತ್ತಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.